ತುಂಬಾ ಚೆನ್ನಾಗಿತ್ತು. ನಟರಾಜ ಸ್ವಾಮಿನ ನಿನ್ನ ನಾಟ್ಯದಿಂದ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ಯಾ ತಾಯಿ ನೀನು. ಎಷ್ಟೋ ದಿನಗಳಾಗಿದ್ರು ನಿನ್ನ ಹೆಜ್ಜೆ ಗತಿ ತಪ್ಪಲಿಲ್ಲ ನೋಡು. ನಿನ್ನ ಭಂಗಿಗಳಲ್ಲಿ ಭಾವ ಬದಲಾಗಲಿಲ್ಲ. ಸಾಕಮ್ಮ, ಈ ಜನ್ಮಕ್ಕಿಷ್ಟು ಸಾಕು. ಈ ಕ್ಷಣದಲ್ಲೇ ನನ್ನ ಪ್ರಾಣ ಹೋದ್ರುಗಳೇ ನನಗೇನೂ ನಷ್ಟ ಇಲ್ಲ, ನೋವೂ ಇಲ್ಲ. ಹಾಗೆಲ್ಲ ಮಾತಾಡಬೇಡಿ ಗುರುಗಳೇ. ನಿಮ್ಮಂಥ ಗುರುಗಳು 100 ವರ್ಷಗಳ ಕಾಲ ಬದುಕಿರಬೇಕು. ನೀವಿರುವಷ್ಟು ಕಾಲ ನನ್ನಂಥ ಎಷ್ಟೋ ಶಿಷ್ಯರುಗಳನ್ನ ನೀವು ತಯಾರು ಮಾಡಬೇಕು. ನಾನು ಕೇಳಿದ ತಕ್ಷಣ ನನ್ನ ಕೋರಿಕೆ ತೀರಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ವಾಗ್ದೇವಿ. ಮೇಡಮ್, ನಿಜವಾಗ್ಲೂ ಇಂಥ ಅಗ್ರೆಸಿವ್ ಅಂಡ್ ಎಕ್ಸಲೆಂಟ್ ಕ್ಲಾಸಿಕಲ್ ಡ್ಯಾನ್ಸ್ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನೋಡೋಕೆ 2 ಕಣ್ಣು ಸಾಲದು ಅಂತಾರಲ್ಲ ವಾಗ್ದೇವಿ, ಆ ಮಾತಿಗರ್ಥ ಇವತ್ತು ನಿನ್ನ ನಾಟ್ಯ ನೋಡ್ದಾಗ ಗೊತ್ತಾಯ್ತು. ಇದೆಲ್ಲ ಆ ನಟರಾಜನ್ ದಯೆ. ವಾಗ್ದೇವಮ್ಮವ್ರು ಮಾಡಿದ ಹಾಗೆ ನಾನು ಕೂಡ ರಾಹುಲ್ ಅವ್ರಿಗೆ ಆರತಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗಲೂ ಮಾಡ್ಬೋದಲ್ವಾ ಸರ್ಸು? ನೀವ ರಾಹುಲ್ ಅವರೇ? ಮತ್ತಿನೇನು, ನಿನ್ ಮನಸ್ಸು ನಿನ್ ಜೊತೆ ಮಾತಾಡ್ತಾ ಇದೆ ಅನ್ಕೊಂಡ್ಯಾ? ಹೌದು ರಾಹುಲ್ ಅವರೇ, ಹಾಗೆ ಅನ್ಕೊಂಡೆ. ಇಷ್ಟೊತ್ನಲ್ಲಿ ನೀವ್ಯಾಕೆ ಬರಕ್ ಹೋದ್ರಿ ರಾಹುಲ್ ಅವರೇ? ನಿನ್ ಮನ್ಸಲ್ಲಿರೋ ಆಸೆಗಳೆಲ್ಲ ಗೊತ್ತಾಗಿ ಅದನ್ನ ತೀರ್ಸೋಕೆ ಅಂತ ಬಂದೆ. ಹೇಯ್, ಆರತಿ ಬೇಗ ಮಾಡಿದ್ರೆ ಅದನ್ನ ತಗೊಂಡ್ ಬೇಗ ಹೊರಡ್ತೀನಿ. ನಿಜವಾಗ್ಲೂನಾ ರಾಹುಲ್ ಅವರೇ? ಹೌದು ಸರ್ಸು, ಸತ್ಯವಾಗ್ಲೂ ತಗೊಂಡು ಹೋಗ್ತೀನಿ. Sani 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 ಹೇಳಿ ರಾಹುಲ್ ಅವರೇ. ಆಯ್ತಾ? ನಿಜವಾದ ಸಮಸ್ಯೆ ಈಗ ಶುರುವಾಯ್ತು ರಾಹುಲ್ ಅವರೇ. ಯಾಕೆ ಸರ್ಸು, ಏನಾಯ್ತು? ಅಂದ್ರೆ ಅದು ಆರತಿ ಮಾಡಿದ್ಮೇಲೆ ಈ ದೀಪನೆಲ್ಲ ಕಲ್ಯಾಣಿಲ್ ಬಿಡ್ಬೇಕು. ದೇವಸ್ಥಾನದಲ್ಲಾದ್ರೆ ಸಾಧ್ಯ ಆಗ್ತಿತ್ತು. ನಾನೇನೋ ನೀವು ಒಪ್ಕೊಂಡ ತಕ್ಷಣ
ಏನು ಯೋಚನೆ ಮಾಡದೆ ಹುಚ್ಚಿ ಥರ. ಈಗ ಏನ್ ಮಾಡೋದು ರಾಹುಲ್ ಅವರೇ? ಒಂದು ಕೆಲಸ ಮಾಡೋಣ, ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಿ ಕಲ್ಯಾಣಿಲ್ ಬಿಡೋಣವಾ? ಈಗ್ಲಾ? ನಾವ್ ಅಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ದೀಪ ಎಲ್ಲ ಆರ್ ಹೋದ್ರೆ? ಅದು ನಿಜಾನೇ. ಮತ್ತೀಗೇನು ಮಾಡೋದು? ನಿನಗೀಗ ಕಲ್ಯಾಣಿ ಬೇಕು ತಾನೆ? ನಾನು ರೆಡಿ ಮಾಡ್ತೀನಿ. ಅಂದ್ರೆ ನನಗೋಸ್ಕರ ನೀವ್ ಈಗಿಂದಿಗ್ಲೇ ಮಳೆ ಬರೆಸ್ತಿರೋ ಹೇಗೆ? ಮಳೆ ಬರ್ಸಲ್ಲ, ಏನೋ ಒಂದು ಮಾಡ್ತೀನಿ. ಬಾ ಬಾ. ರಾಹುಲ್ ಅವರೇ, ನಿಜವಾಗ್ಲೂ ನೀವು ಮನ್ಸ್ ಮಾಡಿದ್ರೆ ಸಾಧ್ಯ ಆಗದಿರೋದು ಏನೂ ಇಲ್ವೇ ಇಲ್ಲ. ನಾನೇನ್ ಬೇಡ್ಕೊಂಡ್ರು ಅದನ್ನ ಕ್ಷಣದಲ್ಲೇ ನೆರವೇರಿಸೋರು ನೀವೊಬ್ರೇ ರಾಹುಲ್ ಅವರೇ. ಈಗ ಹೊಗಳಿದ್ ಸಾಕು. ನಂಗೆ ಆಶೀರ್ವಾದ ಮಾಡಿ. ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಸರ್ಸು. ನಿನ್ನ ಹೀಗೆ ಕಣ್ಣಲ್ಲಿ ಕಟ್ಟಿಟ್ಕೋಬೇಕು ಅನ್ನಿಸ್ತಾ ಇದೆ ಗೊತ್ತಾ? ಆಗ ನಿಮ್ಗೆ ಪ್ರಪಂಚನೇ ಕಾಣಿಸಲ್ಲ. ನೀನಿದ್ರೆ ಸಾಕು ಸರ್ಸು, ನನಗಿನ್ನೇನು ಬೇಡ ಅನ್ನಿಸ್ತಾ ಇದೆ. ಏನಾಗಿದೆ ರಾಹುಲ್ ಅವರೇ ನಿಮ್ಗಿವತ್ತು? ಮನ್ಸಲ್ಲಿ ಪ್ರೀತಿ ಹೆಚ್ಚಾಗಿದೆ. ಅದಕ್ಕೆ ನಿನ್ನಿಂದ ಒಂದಡಿ ದೂರದಲ್ಲಿದ್ರು ತುಂಬಾ ದೂರ ಇದ್ದೀನಿ ಅನ್ನಿಸ್ತಿತ್ತು. ನಿನ್ನೆ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಆ ದೂರ ದೇಹಕ್ಕಷ್ಟೇ, ಮನ್ಸಿಗಲ್ಲ ಅಲ್ವಾ ರಾಹುಲ್ ಅವರೇ? ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡೋ ಮನಸ್ಸಿಗೆ ನಿಜವಾಗ್ಲೂ ದೂರವಾಗಿರೋದು ಅಂದ್ರೆ ಈ ಉಸಿರೇ ನಿಂತು ಹೋದ ಹಾಗೆ. ಈ ಪ್ರಾಣ ನಿಮ್ದು ರಾಹುಲ್ ಅವರೇ. ಇರೋ ಅಷ್ಟು ಕಾಲನೂ ನಿಮ್ ಜೊತೆನೆ. ಹೀಗೆಲ್ಲ ಮಾತಾಡ್ಬೇಡ ಸರ್ಸು. ನಿನ್ನ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇದೆ. ಅನ್ಸುತ್ತೆ ಇಷ್ಟೊತ್ತು ನೀವು ಇಲ್ಲಿ ಇರೋದೇ ಹೆಚ್ಚು ಅಂತ ನನಗೆ ಭಯ ಆಗ್ತಿದ್ರೆ ನೀವ್ ಬೇರೆ. ಸಾಕು ನಡೀರಿ ರಾಹುಲ್ ಅವರೇ. ಅಯ್ಯೋ ಸರ್ಸು, ನಡೀರಿ. ಹೊರಡಿ ರಾಹುಲ್ ಅವರೇ. ಸರ್ಸು ಪ್ಲೀಸ್ ಹೊರಡಿ. ಅಯ್ಯೋ ನೋಡೋದಕ್ಕೆ ಹಳ್ಳಿಯಿಂದ ಬಂದಿರೋ ಹುಚ್ಚನ್ ಥರ ಇದ್ದಾನೆ. ಕೈಯಲ್ಲಿ ಫೋಟೋಸ್ ಮತ್ತೆ ಬ್ಯಾಗ್ ಇದೆ. ಐ ಆಮ್ ಶ್ಯೂರ್ ಇನ್ನೂ ಅವನು ರೋಡ್ ಮೇಲೆ ತಿರುಗ್ತಾ ಇರ್ತಾನೆ. ಓಕೆ ಮೇಡಮ್, ಆಲ್ರೆಡಿ ನಮ್ಮವರನ್ನ ಹುಡ್ಕಕ್ ಶುರು ಮಾಡಿದ್ದಾರೆ. ನಮ್ ಕೈಗೆ ಸಿಗದೆ ಎಲ್ಲೋಗ್ತಾನೆ. ಅವ್ನು ಮಿಸ್ ಆದ್ರೆ ನನ್ನ ಹಾಗೆ ಪ್ರತೀಕಾರ ಆಧಾರನೇ ಇಲ್ಲದೆ ದೂರ ಆಗೋಗುತ್ತೆ. ಸರಸ್ವತಿ ಜೀವನ, ವಾಗ್ದೇವಿ ಕುಟುಂಬ ಸೇಫ್ ಆದ ಹಾಗೆ ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ಊರೆಲ್ಲ ಜಾಲಾಡ್ತಿರೋ, ರೋಡೆಲ್ಲ ಸರ್ಚ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವತ್ತು ಅವ್ನು ಸಿಕ್ದ ಅನ್ನೋ ನ್ಯೂಸು ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಓಕೆ ಮೇಡಮ್, ನಾನು ಕಾಲ್ ಮಾಡ್ತೀನಿ.
ಏಯ್ ಸರಸು, ಆವತ್ತು ನಿನ್ನ ಹೆಸರೇ ಸುಳ್ಳು ಅನ್ನೋಕ್ ಬರ್ದೆ ನನ್ನ ಪ್ರಯತ್ನ ಎಲ್ಲ ವೇಸ್ಟ್ ಆಗೋಯ್ತು. ವಾಗ್ದೇವಿ ಮುಂದೆ ನೀನ್ ನಿಜ ಏನಾದ್ರೂ ಹೊರಗೆ ಬಂದ್ರೆ ಏನಾಗುತ್ತೋ ಅಂತ ಕಣ್ಣಿಗೆ ಕಟ್ಟದಾಗ ಕಾಣಿಸ್ತು. ಅದಕ್ಕೆ ಈ ಸಾರಿ ಬಂದಿರೋ ಅವಕಾಶನ ಮಿಸ್ ಆಗ್ದಿರೋ ಹಾಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ನಿನ್ನ ಮದುವೆ ಬೇರೆ ಕೆಲ್ಸಕ್ಕೆ ಬಂತೋ ಇಲ್ವೋ ಆದ್ರೆ ಈ ಫೋಟೋ ಮಾತ್ರ ನಿನ್ನ ಸಾವಿಗೆ ನಾಂದಿ ಹಾಡ್ತಾ ಇದೆ. ಗೆಟ್ ರೆಡಿ. ಅಮ್ಮೋರೆ, ಅಲ್ಲಿಡು. ವಾಣಿನಾ? ಹೊಸದಾಗಿ ವಾಣಿ ಯಾಕೆ? ಸರ್ಸು ಹೆಸರನ್ನ ವಾಣಿ ಅಂತ ಮಾಡಿದಾರಮ್ಮ. ಅದ್ಯಾಕೋ? ಅಂದ್ರೆ ಸರಸ್ವತಿ ಬಗ್ಗೆ ವಾಗ್ದೇವಮ್ಮಂಗೆ ಗೊತ್ತಾಗ್ಬಾರ್ದು ಅಂತ. ಒಂದ್ ವೇಳೆ ಗೊತ್ತಾದ್ರೂ ದೊಡ್ಡದಾಗಿ ಆಗೋದು ಹೋಗೋದು ಏನೂ ಇಲ್ಲ. ಏನಾದ್ರೂ ಅಗತ್ಯ ಇದ್ರೆ ನಾನೇ ನಿನ್ನ ಕಾಲ್ ಮಾಡ್ತೀನಿ. ಸರಿ ಅಮ್ಮ. ಸರಸು, ಮಂಗಮ್ಮ, ಈಗ ವಾಣಿ. ಈ ತರ ಬೇರೆ ಬೇರೆ ಹೆಸರಿಟ್ಕೊಳ್ಳೋದಲ್ಲ. ಇವತ್ತು ನಾನು ಕೊಡ್ತಿರೋ ಶಾಕಿಂದ ನಿನ್ನ ಹೆಸರೇ ನಿನಗೆ ಮರ್ತು ಹೋಗುತ್ತೆ. ನಿಂತ್ಕೊಳ್ಳಿ. ನನ್ನೇ ತಡಿತ್ಯಾ? ನಾನು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತು ಮೇಡಮ್, ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಮೇಡಮ್ ಆರ್ಡರ್ ಆಗಿದೆ. ಯಾವ್ದು ಆರ್ಡರ್? ಶ್ಯಾಮಲಾ ಒಂದು ಮುಖ್ಯವಾದ ವಿಷಯ ಹೇಳೋಕ್ ಬಂದಿದ್ದಾಳೆ ಅಂತ ನಿನ್ನ ಮೇಡಮ್ಗೆ ಹೋಗಿ ಹೇಳು. ಯಾಕೆ ಬೇಡ ಅಂತಳೋ ನಾನು ನೋಡ್ತೀನಿ. ಮೇಡಮ್, ನಿಮ್ಮ ಜೊತೆ ಮಾತಾಡಬೇಕು ಅಂತ ಶ್ಯಾಮಲಾ ಅವ್ರು ಬಂದಿದ್ದಾರೆ. ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮನೆ ಒಳಗ್ ಮಾತ್ರ ಅಲ್ಲ, ಮೇನ್ ಡೋರಲ್ಲೂ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಅಂತ ಅವಳಿಗೆ ಹೇಳು. ಸರಿ ಮೇಡಮ್. ಆಗಲ್ಲ ಅಂತ ಹೇಳಿದರೆ ನೀವು ಹೊರಡಿ. ನಿಮ್ಮನ್ನ ಒಳಗಡೆ ಕಳಿಸ್ಕೊಟ್ರೆ ನನ್ನ ಕೆಲಸ ಹೋಗುತ್ತೆ. ಬೇಡ ಅಂತ ಹೇಳೋಕೆ ಅವಳು ಯಾರು? ನನ್ನ ತಡಿಯೋಕೆ ನೀನ್ ಯಾರು? ವಾಗ್ದೇವಿ, ವಾಗ್ದೇವಿ. ನೀನು ಒಳಗ್ ಬರಬಾರ್ದು ಅಂತ ಹೇಳಿ ಕಳ್ಸದ್ನಲ್ಲ, ಆದ್ರೂ ಯಾಕೆ ಒಳಗ್ ಬಂದೆ? ಸೆಕ್ಯೂರಿಟಿ, ಸೆಕ್ಯೂರಿಟಿ! ಆವೇಶ ಪಡ್ಬೇಡ ವಾಗ್ದೇವಿ. ಮೊದಲು ನಾನು ಹೇಳೋದನ್ನ ಕೇಳು. ಕೇಳಲ್ಲ. ನೀನ್ ಹೇಳೋದು ಯಾವ್ದನ್ನ ನಾನು ಕೇಳಲ್ಲ. ನೀನು ಮಾಡಿರೋ ಕೆಲ್ಸಕ್ಕೆ ನನ್ನ ಮುಂದೆ ನಿಂತ್ಕೊಳ್ಳೋಕ್ಕೂ ಕೂಡ ನಿನಗೆ ಯೋಗ್ಯತೆ ಇಲ್ಲ. ಹಾಗಿದ್ದಾಗ ನಿನ್ನ ಮಾತನ್ನ ನಾನು ಕೇಳ್ತೀನಿ ಅಂತ ಹೇಗೆ ಅನ್ಕೊಂಡೆ? ಕೇಳ್ಬೇಕು ವಾಗ್ದೇವಿ. ಯಾಕೆಂದ್ರೆ ಇದು ನಿನ್ನ ಸ್ಟೇಟಸ್ಗೆ ಸಂಬಂಧಪಟ್ಟಿರೋ ವಿಷಯ. ಈ ಮನೇಲಿರೋರ ಪರ್ಸನಲ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಿರೋ ವಿಷಯ. ಅದಕ್ಕೆ ಕೇಳಬೇಕು. ಶ್ಯಾಮ್ಲಾ, ಕಾಮನ್ ಸೆನ್ಸ್ ಅನ್ನೋದನ್ನ ಆ ದೇವರು ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಆದ್ರೆ ನಿನ್ ವಿಷಯದಲ್ಲಿ ಮರ್ತಿದ್ದಾನೆ ಅನ್ಸುತ್ತೆ. ನಿನ್ ಮಾತು, ನೀನ್ ಮಾಡೋ ಕೆಲ್ಸ ಹೇಗಿರುತ್ತೆ ಅಂತ ನಮ್ಮೆಲ್ರಿಗೂ ಒಂದು ಐಡಿಯಾ ಇದೆ. ನೀನ್ ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ನನಗಿದೆ ಅರುಣ್ ಪ್ರಸಾದ್ ಅವರೇ. ಎಂಗೇಜ್ಮೆಂಟ್ ದಿನ ನಡೆದಿದ್ದಕ್ಕಲ್ವಾ
ನೀವೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು? ಆದ್ರೆ ನಿಮ್ಮನೇಲಿ ಇದ್ದು ನಿಮಗೆ ಗೊತ್ತಾಗದೆ ರಹಸ್ಯವಾಗಿ ಮದುವೆ ಮಾಡ್ಕೊಂಡು ಗಂಡನ್ನ ಈ ಮನೆಯವ್ರನ್ನ ಮೋಸ ಮಾಡ್ತಿರೋ ಆ ವ್ಯಕ್ತಿನ ನೀವೇನ್ ಮಾಡ್ತೀರಾ? ಏನ್ ಮಾತಾಡ್ತಿದೀಯ ನೀನು? ಈ ಮನೇಲಿ ಮೋಸ ಮಾಡೋ ಜನಗಳಿದಾರ? ಇದು ವಾಗ್ದೇವಿ ಮನೆ. ನನ್ನ ಮನೆ ಒಳಗಡೆ ಇರೋರ್ಗೆ, ಇಲ್ಲಿ ಕೆಲಸ ಮಾಡ್ತಿರೋ ಜನಗಳಿಗೆ ಅಷ್ಟೇ ಯಾಕೆ, ನನ್ನ ಮನೇಲಿ ಇರೋ ಪ್ರಾಣಿಗಳಿಗೂ ಕೂಡ ಒಂದು ಕ್ಯಾರೆಕ್ಟರ್, ಒಂದು ಕಲ್ಚರ್ ಅನ್ನೋದು ಇದೆ ಅನ್ನೋದನ್ನ ತಿಳ್ಕೊ. ಎಲ್ಲ ಡೀಟೇಲ್ಸ್ ತಿಳ್ಕೊಂಡೇ ಬಂದಿದ್ದೀನಿ ವಾಗ್ದೇವಿ. ಅದಕ್ಕೆ ನೀನ್ ನನಗೆ ಹೋಗು ಅಂತ ಹೇಳಿದ್ರು ಹೋಗದೆ ಈಗ ಸಾಯಿಸಿ ಇಲ್ಲೇ ನಿಂತು ಮಾತಾಡ್ತಾ ಇದ್ದೀನಿ. ಈ ಮನೇಲಿ ನಮಗ್ ಗೊತ್ತಿಲ್ಲದೆ ಮದ್ವೆ ಆಗಿರೋರು ಯಾರಿದಾರಮ್ಮ? ಶ್ಯಾಮ್ಲಾ ಯಾವ್ದೋ ದೊಡ್ಡ ಬಾಂಬ್ ಹಾಕೋ ತರ ಇದ್ದಾರೆ. ಯಾರ ಬಗ್ಗೆ ಶ್ಯಾಮ್ಲಾ ನೀನ್ ಹೇಳ್ತಾ ಇರೋದು? ಅಲ್ಲಿ ನೋಡಿ, ಭಯ ಇರೋರ್ ತರ ಆಕ್ಟ್ ಮಾಡ್ತಾ ಏನು ಗೊತ್ತಿಲ್ಲದೆ ಇರೋಗೆ ನಿಂತಿದ್ದಾಳಲ್ಲ ನಿಮ್ಮ ಕೆಲಸದವಳು. ಹೆಸರೇನು? ವಾಣಿ. ಈ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿದೆ. ಶ್ಯಾಮ್ಲಾ, ಏನ್ ಮಾತಾಡ್ತಿದ್ಯಾ ನೀನು? ಅವಳು ನಿನ್ ಮಗನ್ ಮದುವೆ ನಿಲ್ಸಿದ್ಲು ಅಂತ ಹೀಗೆ ಹುಚ್ಚುಚ್ಚಾಗಿ ನಾಟಕ ಆಡ್ತಾ ಇದ್ಯಾ? ನಾಟಕ ಅಲ್ಲ, ನಿಜ, ಅಪ್ಪಟ ನಿಜ. ಏನ್ ಮಾತಾಡ್ತಿದ್ದೀರಾ ನೀವು? ಇವಳು ಮಾತು ಕೇಳಿ ತಾನೇ ನನ್ನ ಮಗನ ಮೇಲೆ ಅನುಮಾನ ಪಟ್ರಿ? ಇವಳು ತೋರಿಸಿದ ಫೋಟೋ ನೋಡಿ ತಾನೇ ನನಗೆ ನನ್ನ ಮಗನಿಗೆ ಅವಮಾನ ಮಾಡಿ ಹೊರ ಕಳಿಸಿದ್ದು. ನಿಜ ಮುಚ್ಚಿಟ್ಟು ನಿಮ್ ಮುಂದೆ ನಾಟಕ ಮಾಡ್ತಿರೋ ಈ ವಾಣಿನ ನೀವೇನ್ ಮಾಡ್ತೀರಾ? ಈ ಫೋಟೋಗಳು ನಿಮ್ಗೆಲ್ ಸಿಕ್ತು? ಗ್ರಾಫಿಕ್ಸ್ ಅಂತೂ ಅಲ್ಲ ರಾಹುಲ್. ಈ ಫೋಟೋದಲ್ಲಿರೋ ವ್ಯಕ್ತಿ ಸ್ವತಃ ವಾಣಿ ಅವ್ರ ಗಂಡನ ಹತ್ರನೇ ನಾನು ಇದನ್ನ ತಗೊಂಡೆ. ವಾಣಿ, ಮಾತಾಡು. ಏನವ್ರು ತೋರಿಸ್ತಿರೋ ಫೋಟೋ? ಆ ಫೋಟೋಲಿರೋ ವ್ಯಕ್ತಿ ನಿನ್ ಗಂಡನ? ಇಲ್ಲ ಅಮ್ಮೋರೆ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಈ ಫೋಟೋದಲ್ಲಿ ಇರೋರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀನೇನು ಗೊತ್ತಿಲ್ಲ ಅಂತಿದ್ಯಾ? ಪಾಪ, ಈ ಫೋಟೋದಲ್ಲಿರೋ ನಿನ್ ಗಂಡ ಈ ಫೋಟೋನ ಹಿಡ್ಕೊಂಡು ಒಳ್ಳೆ ಹುಚ್ಚಿನ ತರ ತಿರುಗಾಡ್ತಾ ಇದ್ದಾನೆ. ಅಮ್ಮೋರೆ, ನಿಮ್ಗೆ ನನ್ ಮೇಲೆ ಕೋಪ ಇರ್ಬೋದು, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ. ಬೇಕಾದ್ರೆ ಬೈರಿ, ಹೊಡಿರಿ, ಆದ್ರೆ ಯಾವತ್ತು ಇಂಥ ಅಪವಾದ ಹೊರಿಸ್ಬೇಡಿ ನನ್ ಮೇಲೆ. ಫೋಟೋದಲ್ಲಿ ನಿನ್ ಫೇಸ್ ಎಷ್ಟು ಕ್ಲಿಯರ್ ಆಗಿದ್ರು ಸುಳ್ಳು ಅಂತೀಯಲ್ಲ ವಾಣಿ. ನಿನಗೆ ಇವನ್ ಜೊತೆ ಮದುವೆ ಆಗಿದೆ? ಇಲ್ಲ ಅಮ್ಮೋರೆ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಇವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಹಲೋ, ವಾಗ್ದೇವಿ ಅವ್ರ ದೊಡ್ಡ ಮಗನಾ? ಹೌದು. ನೀವ್ಯಾರು? ನಾನು ಜೂಬ್ಲಿ ಹಿಲ್ಸ್ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಪೊಲೀಸ್ ಸ್ಟೇಷನ್ ಇಂದನಾ? ನಿಮ್ ಮನೇಲಿ ಸರ್ಸು ಅಂತ ಯಾರಾದ್ರೂ ಇದ್ದಾರಾ? ಹೌದು. ಯಾಕೆ? ಆ ಹುಡುಗಿ ಮೇಲೆ ಸ್ಟೇಷನ್ ಅಲ್ಲಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಂಕ್ವೈರಿ ಮಾಡೋದಕ್ಕೆ ನಮ್ ಕಾನ್ಸ್ಟೇಬಲ್ ಬರ್ತಿದ್ದಾರೆ. ಅವ್ರನ್ನ ಒಳಗಡೆ ಅಲೋ ಮಾಡಿ. ಓಕೆ ಮೇಡಮ್. ತೇಜ, ಏನಾಯ್ತು? ವಾಣಿ ಮೇಲೆ ಸ್ಟೇಷನ್ನಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಮ್ಯಾಮ್. ಎನ್ಕ್ವೈರಿ ಮಾಡೋದಕ್ಕೆ ಅಂತ ಪೊಲೀಸ್ ಕಾನ್ಸ್ಟೇಬಲ್ಸ್ ಬರ್ತಾರಂತೆ.
ನೀನು US ಇಂದ ಬಂದಿರೋ ಮುಹೂರ್ತ ಚೆನ್ನಾಗಿಲ್ಲ ವಾಗ್ದೇವಿ. ಮೊದಲು ಅರೆಸ್ಟು ಅಂಡ್ ಪೊಲೀಸ್ ಕೇಸ್ಗಳು, ಮೊನ್ನೆ ನಿನ್ನ ಮಗ, ಈಗ ನಿನ್ನ ಕುಕ್. ನಿಮಗೆ ಬೇಕಾಗಿರೋದು ಅದೇ ತಾನೆ. ಇವಾಗ ಯಾಕೆ ಈ ಸಿಂಪತಿ ಮಾತುಗಳು? ಸಿಂಪತಿ ಅಲ್ಲ, ನನಗೀಗ್ಲೂ ನಿಮ್ಮ ಸಂಬಂಧ ಬೇಕು. ಹರ್ಷ ಈಗ್ಲೂ ನವ್ಯ ಹೆಸರನ್ನೇ ಕನ್ವರ್ಸ್ತಾ ನೋವಲ್ಲಿದ್ದಾನೆ. ಒಬ್ಬ ಕ್ಯಾರೆಕ್ಟರ್ ಇಲ್ದಿರೋಳ ಮಾತನ್ನ, ಅವಳು ತೋರಿಸಿರೋ ಫೋಟೋನ ನಂಬಿ ನಿಲ್ಸಿರೋ ಮದುವೆನ ಮತ್ತೆ ನಡೆಸ್ಬೇಕು. ನಡೆಯೋದಿಲ್ಲ, ನಡೆಯೋದಿಲ್ಲ, ನಡೆಯೋದಿಲ್ಲ. ನಾನು ಇರೋ ತನಕ ಈ ಮದ್ವೆ ನಡೆಯೋದಿಲ್ಲ. ವಾಣಿ ಕ್ಯಾರೆಕ್ಟರ್ ಏನು, ಅವಳ ಜೀವನದ ಹಿಂದಿನ ಕಥೆ ಏನು ಅನ್ನೋದನ್ನ ಪೊಲೀಸ್ನವ್ರು ಬರ್ತಾರಲ್ಲ ಅವರೇ ಹೇಳ್ತಾರೆ. ಆದ್ರೆ ನಿನ್ನ ಮಗನ ಕ್ಯಾರೆಕ್ಟರ್, ನಿನ್ನ ಮೈಂಡ್ ಸೆಟ್ ಎಲ್ಲ ಎಲ್ಲ ಆವತ್ತೇ ಕ್ಲಿಯರ್ ಕಟ್ ಆಗಿ ನಮ್ಮ ಮನೆಯವ್ರ ಮಾತಲ್ಲೇ ನನ್ಗೆ ಅರ್ಥ ಆಯ್ತು. ಸಿಕ್ಕಿರೋ ಅವಕಾಶನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋಳು ನೀನು. ಸ್ವಾರ್ಥದಿಂದ ಬದುಕೊಂಥವ್ರನ್ನ ಶಾಶ್ವತವಾಗಿ ದೂರ ಮಾಡೋ ಮನುಷ್ಯಳು ನಾನು. ನೀನು ಕೊಟ್ಟಿರೋ ಇನ್ಫಾರ್ಮೇಶನ್ ಸಾಕು, ನೀನು ಹೊರಡಬಹುದು. ಹೋಗ್ತೀನಿ ವಾಗ್ದೇವಿ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ತಾ ಇದೆಯಾ? ಓಕೆ ಅಂತ ಒಪ್ಕೊಂಡ್ರೆ ಮುಗ್ದು ಹೋಗೋ ವಿಷಯಕ್ಕೆ ಪೊಲೀಸ್ ಕೇಸ್ ತನಕ ತಗೊಂಡು ಹೋಗ್ತಿದ್ಯಾ? ಏನು ಹೆದರಿಸ್ತಾ ಇದೀಯಾ? ಇಂಥ ಅರ್ಥವಿಲ್ದಿರೋ ಮಾತಿಗೆಲ್ಲ ಭಯ ಪಟ್ಟು ಕೂತ್ಕೊಳ್ಳೋಳಲ್ಲ ಇವಳು. ವಾಗ್ದೇವಿ, ಯಾವ ರೀತಿ ಸಮಸ್ಯೆ ಆದ್ರೂ ಅದನ್ನ ಕಾಲಲ್ಲಿ ತಳ್ಳ ಹಾಕ್ತೀನಿ ಹೊರತು ಕಣ್ಣು ಮುಂದೆ ನಿಲ್ಲೋದಕ್ ಬಿಡೋದಿಲ್ಲ. ಔಟ್, ಐ ಸೆಡ್ ಗೆಟ್ ಲಾಸ್ಟ್. ಏನ್ ಸರ್ ಪ್ರಾಬ್ಲಮ್ಮು? ಯಾರು ಕೇಸ್ ಹಾಕಿದ್ದು? ಆ ಹುಡುಗಿ ಗಂಡ ಸರ್. ಕೆಲವು ವರ್ಷಗಳ ಹಿಂದೆ ಮದುವೆ ಮಾಡಿಕೊಂಡು ಕಾಣೆಯಾಗಿದ್ದಾಳೆ ಅಂತ ಕೇಸ್ ಹಾಕಿದ್ದಾರೆ ಸರ್. ಅದಕ್ಕೆ ಸರ್ ಎನ್ಕ್ವೈರಿ ಮಾಡೋದಕ್ಕಂತ ಬಂದಿದ್ದೀನಿ. ಅವನು ಯಾರು ಏನು ಹೇಳ್ದ ಅಂತ ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ದೆ ನೀವು ಹಾಗೆ ಬಂದ್ಬಿಡ್ತೀರಾ? ಅಂದರೆ ಅವಳ ಗಂಡನ ಹತ್ರ ಎಲ್ಲ ಆಧಾರಗಳಿದ್ದಾವೆ ಸರ್. ಯಾರು ಏನೇ ಹೇಳಿದ್ರು ನೀವು ಬಂದ್ಬಿಡ್ತೀರಾ? ರಾಹುಲ್, ನೀನ್ ಸುಮ್ಮನೆ ಇರು. ಆಧಾರನ ಅಲ್ಲಿಟ್ಟು ಮಾತಾಡೋದಲ್ಲ, ಅದನ್ನ ಇಲ್ಲಿ ತಂದು ನನಗೆ ತೋರ್ಸೋದಕ್ಕೆ ಹೇಳು. ಅದನ್ನ ತೋರ್ಸಿದ್ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. ಸರಿ ಮೇಡಮ್. ಹಲೋ, ಕಾತ್ಯಾಯಿನಿ, ನಾನು ಶ್ಯಾಮಲಾ. ಒಂದು ನಿಮಿಷ ಮ್ಯಾಗಿ, ಬಾ. ಶ್ಯಾಮಲಾ, ನೀನೇನ್ ನನಗೆ ಕಾಲ್ ಮಾಡಿದ್ಯಾ? ಅವಕಾಶ ಒದಗಿ ಬಂದಾಗ ಶತ್ರುವಿನ ಶತ್ರುನೇ ನಮಗೆ ಮಿತ್ರ ಆಗೋದು ಅಂತ ಈಗ ನನಗೆ ನೆನಪಾಯ್ತು. ಅದಕ್ಕೆ ಕಾಲ್ ಮಾಡಿದೆ. ಏನ್ ಮಾತಾಡ್ತಿದ್ಯಾ ಶ್ಯಾಮಲಾ? ನನ್ಗೇನು ಅರ್ಥ ಆಗ್ತಿಲ್ಲ. ಸ್ಪೀಕರ್. ಕಾತ್ಯಾಯಿನಿ, ಪ್ಲೀಸ್ ಟೈಮ್ ವೇಸ್ಟ್ ಮಾಡಬೇಡ. ನಿಮ್ಮ ಮನೇಲಿ ಕೆಲಸ ಮಾಡ್ತಿರೋಳ್ ಗುಟ್ಟಿನೇ ಪೂರ್ತಿ ತಿಳ್ಕೊಂಡಿದ್ದೀನಿ ಅಂತಂದ್ಮೇಲೆ ನಿನ್ನ ಬಗ್ಗೆ ನಾನೇನು ತಿಳ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ಯಾ?
ರಾಹುಲ್ಗೆ ಮ್ಯಾಗಿಗೆ ಮದ್ವೆ ಮಾಡ್ಬೇಕು ಅನ್ನೋದು ನಿನ್ನ ಆಸೆ. ನವ್ಯ ಜೊತೆ ನನ್ನ ಮಗನ್ ಮದ್ವೆ ಮಾಡ್ಬೇಕು ಅನ್ನೋ ಗುರಿ ನೆರವೇರ್ಬೇಕು ಅಂದ್ರೆ ಈಗ್ಲಿಂದಾನೆ ನಾವಿಬ್ರು ಒಂದೇ ಸೈಡಲ್ಲಿ ಇರಬೇಕು, ಒಟ್ಟಾಗಿ ನಿರ್ಧಾರನ ತಗೋಬೇಕು. ಅದು ನಿನಗಿಷ್ಟ ಇದ್ರೆ ಮಾತ್ರ. ಇಷ್ಟ ಇಲ್ಲ ಅಂತ ಹೇಳಕ್ಕಾಗತ್ತಾ ಶ್ಯಾಮಲಾ? ತೀರಾನೇ ಗೊತ್ತಿಲ್ಲದೆ ಇರೋ ದೋಣಿಲ್ ಹೋಗ್ತಾ ಇರೋರು ನಾವು. ನಮಗೆ ಬಂಗಾರದ ದೀಪದ ಹಾಗೆ ಕಾಣಿಸ್ತಿದ್ಯಾ? ನೀನ್ ಏನೇ ಹೇಳಿದ್ರು ಹೂ ಅನ್ನೋದನ್ನ ಬಿಟ್ಟು ಬೇಡ ಅನ್ನಲ್ಲ. ಗುಡ್. ಆಂಟಿ, ನಮ್ ಎಲ್ರ ಬಗ್ಗೆನೂ ತಿಳ್ಕೊಂಡಿದ್ದೀರಲ್ವಾ? ಮತ್ತೆ ಸರ್ಸು ಯಾರು, ಎಲ್ಲಿಂದ ಬಂದಿದ್ದಾಳೆ ಅನ್ನೋ ನಿಜಾನ ಮೇಡಮ್ಗೆ ನೀವ್ ಯಾಕೆ ಹೇಳಲಿಲ್ಲ? ಹೌದು ಶ್ಯಾಮ್ಲಾ, ಅವತ್ತು ಅವಮಾನ ಮಾಡಿಸ್ಕೊಂಡು ಹೋಗಿ ವಾಪಸ್ ಬಂದವಳು ಸರಸು ಫ್ಲಾಶ್ ಬ್ಯಾಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲ ಹೇಳಿ ಆ ಪೀಡೆನ ಇಲ್ಲಿಂದ ತೊಲಗಿಸ್ತೀಯಾ ಅನ್ಕೊಂಡೆ. ಇಲ್ಲ ಕಾತ್ಯಾಯಿನಿ, ಅವತ್ತು ಎಂಗೇಜ್ಮೆಂಟ್ ದಿನ ನಡೆದಿದ್ದೆಲ್ಲ ಇನ್ನೂ ಯಾರೂ ಮರ್ತಿಲ್ಲ. ಈ ಟೈಮಲ್ಲಿ ನಾನು ನಿಜ ಹೇಳೋದ್ರಿಂದ ಆಗೋ ಲಾಭಕ್ಕಿಂತ ಖಂಡಿತವಾಗ್ಲೂ ಆಗೋ ನಷ್ಟನೇ ಹೆಚ್ಚು. ಇಷ್ಟು ದಿನ ಸರಿಯಾದ ಸಮಯಕ್ಕಾಗಿ ನಾನು ವೇಟ್ ಮಾಡ್ತಾ ಇದ್ದೆ. ಅದಕ್ಕೆ ಇವತ್ತು ಸಾಕ್ಷಿ ಸಮೇತ ಅಲ್ಲಿಗೆ ಬಂದಿದ್ದು. ಆದ್ರೆ ನೀನಿವತ್ತು ತೋರ್ಸಿದ ಸಾಕ್ಷಿ ಮಾತ್ರ ನ ಭೂತೋ ನ ಭವಿಷ್ಯತಿ. ಇಷ್ಟು ದಿನ ಸಪೋರ್ಟ್ ಮಾಡಿದವ್ರಿಗೆ ಈಗ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಈಗಲೇ ಏನೂ ಆಗಿಲ್ಲ ಕಾತ್ಯಾಯಿನಿ, ಈಗಷ್ಟೇ ನಾವಿಬ್ರು ಒಂದಾಗಿರೋದು. ಇನ್ನು ಮುಂದೆ ನಾವಿಡೋ ಪ್ರತಿ ಹೆಜ್ಜೆ, ಮುಂದೆ ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಕಷ್ಟನೇ ಇಲ್ಲದೆ ನಮ್ಮ ಆಸೆ ನೆರವೇರೋ ದಾರಿ ನಮಗೆ ಖಂಡಿತವಾಗ್ಲೂ ಸಿಗತ್ತೆ. ಓಕೆ ದೆನ್, ಏನಾದರೂ ಅಗತ್ಯ ಇದ್ರೆ ಕಾಲ್ ಮಾಡು. ಏನಾದರೂ ಕೆಲಸ ಇದ್ರೆ ನಾನೇ ನಿನ್ನ ಕಾಲ್ ಮಾಡ್ತೀನಿ. ರಾಹುಲ್ ಮ್ಯಾಗಿ ಮದುವೆಗೆ ನಾನು ಸಹಾಯ ಮಾಡ್ತೀನಿ. ಹರ್ಷ ನವ್ಯ ಮದುವೆಗೆ ನೀನು ನನಗೆ ಸಹಾಯ ಮಾಡು. ಸರಿ, ಬಾಯ್ ಶ್ಯಾಮ್ಲಾ. ಮೈ ಡಿಯರ್ ವಾಗ್ದೇವಿ, ಇದು ನಿನಗೆ ಆರಂಭ ಮಾತ್ರ. ನಿನ್ನ ಅಂತ್ಯಕ್ಕೆ ಇದ್ದೇ ಆರಂಭ. ನಮಸ್ತೆ ಮೇಡಮ್. ಏನು SI ಅವರೇ, ತಪ್ಪು ನಡೆದಿದೆ ಅಂತ ನಮ್ಮನೆಗೆ ಬಂದಿದ್ದೀರಲ್ಲ? ನಿಮ್ ಬಗ್ಗೆ ನಮಗ್ ಗೊತ್ತು ಮೇಡಮ್. ಅದಕ್ಕೆ ಒಂದಲ್ಲ ಎರಡೆರಡು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ವೆರಿಫಿಕೇಶನ್ಗೋಸ್ಕರ ನಮ್ ಕಾನ್ಸ್ಟೇಬಲ್ನ ನಾನು ಕಳಿಸಿದ್ದು. ಅವ್ರನ್ನ ಇಲ್ಲಿಗೆ ಕಳಿಸೋದಲ್ಲ, ಕೇಸ್ ಹಾಕ್ದವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರೆ ನಿಜ ಸುಳ್ಳು ಎಲ್ಲ ಆಚೆ ಬಂದ್ಬಿಡುತ್ತಲ್ಲ. ಸಾರಿ ಸರ್, ರೂಲ್ಸ್ ಬ್ರೇಕ್ ಆಗುತ್ತೆ. ಈ ಹುಡುಗಿನಿ ಸ್ಟೇಷನ್ಗೆ ಬಂದು ಇಬ್ರು ಸೇರಿ ಮಾತಾಡಿ ಪರಿಹಾರ ಕಂಡ್ಕೊಂಡ್ರೆ ಈ ಕೇಸ್ ಇಲ್ಲಿಗೆ ಮುಗಿಯುತ್ತೆ. ಇಲ್ದಿದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಹೇಗೆ ಮಾತಾಡ್ಲಿ ಹೇಳಿ? ಸಮಸ್ಯೆ ಸೃಷ್ಟಿ ಮಾಡಿರೋದು ಅವನು ಅಂದಮೇಲೆ ನಾನು ಹೇಗೆ ಪರಿಹಾರ ಕೊಡಕ್ಕಾಗತ್ತೆ ಹೇಳಿ? ನೀನೇನಾದ್ರೂ ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡಿದ್ಯಾ ನಿನ್ ಮೇಲ್ ಸುಳ್ಳು ಕೇಸ್ ಹಾಕಿ ದುಡ್ಡು ಹೊಡಿಯೋದಿಕ್ಕೆ? ನಿನ್ ನಾಟಕನೆಲ್ಲ ನಿಲ್ಸಿ ಇನ್ನಾದ್ರೂ ಇರೋ ನಿಜಾನ ಒಪ್ಕೋ. ಇವ್ರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಆ ವ್ಯಕ್ತಿ ಹತ್ರ ಈ ಹುಡುಗಿನೇ ಅವನ ಹೆಂಡತಿ ಅನ್ನೋದಕ್ಕೆ ಎಲ್ಲ ಸಾಕ್ಷಿ ಇದೆ. ಅದಕ್ಕೆ ಕೇಸ್ ಫೈಲ್ ಮಾಡಿ ಈ ಹುಡುಗಿನ ಅರೆಸ್ಟ್ ಮಾಡಕ್ ಬಂದಿದ್ದೆ. ನಾಳೆ ಕೋರ್ಟಲ್ಲಿ ಈ ಕೇಸ್ ಹಿಯರಿಂಗ್ ಇದೆ. ಏನೇ ಇದ್ರೂ ಅಲ್ಲಿಗೆ ಬಂದು ಮಾತಾಡಿ ನೀವು. ಅಲ್ಲ ಮೇಡಮ್, ಕೇಸ್ ಹಾಕಿರೋ ವ್ಯಕ್ತಿ ಹತ್ರ ನಿಜವಾದ ಪ್ರೂಫ್ ಇದೆ ಅಂತ ನೀವು ಹೇಗೆ ನಂಬ್ತೀರಾ? ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್, ಬೇಕಾದ್ರೆ ನೀವೇ ನೋಡಿ. ವಾಗ್ದೇವಿ, ಆಧಾರ ಎಲ್ಲ ಪಕ್ಕಾ ಇದೆ ಅನ್ಸತ್ತೆ. ಈ ಮಹಾತಾಯಿ ವರ್ಷದ ಹಿಂದೆನೆ ಯಾರನ್ನೋ ಮದ್ವೆ ಮಾಡ್ಕೊಂಡು ಅವ್ರಿಗೆ ಮೋಸ ಮಾಡಿ ಓಡ್ ಬಂದು ಈ ಮನೆ ಸೇರ್ಕೊಂಡಿದ್ದಾಳೆ, ಅಷ್ಟೇ ತಾನೇ? ಅಮ್ಮ,
ನಿಮಗ್ ಕೈ ಮುಗಿತೀನಿ. ಆ ಕಾಗದದಲ್ಲಿರೋದನ್ನ ನಂಬಿ ನನ್ ಮೇಲೆ ಇಂಥ ದೊಡ್ಡ ಅಪವಾದ ಹೊರಿಸ್ಬೇಡಿ. ನಾನು ಹೇಳ್ತಿರೋದು ನಿಜ ಅಂತ ಸಾಬೀತ್ ಮಾಡಕ್ಕೆ ಈ ಕಣ್ಣೀರೊಂದು ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ. ನನ್ಗೆ ಯಾವ ದಾರಿನೂ ಗೊತ್ತಾಗ್ತಿಲ್ಲ. ನನ್ನ ನಂಬಿ ಅಮ್ಮ. ಇನ್ನೂ ನಿನ್ನ ಇವರೆಲ್ಲ ನಂಬ್ತಾರೆ ಅನ್ಕೊಂಡಿದ್ಯಾ? ಈಗ ಏನ್ ಮಾಡ್ಬೇಕು ನೀನೇ ಹೇಳುವಾಗ್ದೇವಿ. ನಾನು ಹೊಸದಾಗಿ ಹೇಳೋದಕ್ಕೆ ಏನಿದೆ? ಈ ಮನೇಲಿ ಇರೋ ಎಲ್ರಿಗೂ ಒಂದೇ ನ್ಯಾಯ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸೋದನ್ನ ಬಿಟ್ಟು ತಪ್ಪಿಸ್ಕೊಳ್ಳೋ ಅವಕಾಶ ಯಾರಿಗೂ ಇಲ್ಲ. ಕೇಳಿದ್ಯಲ್ಲಮ್ಮ ವಾಗ್ದೇವಿ ಮೇಡಮ್ ಏನ್ ಹೇಳಿದ್ರು ಅಂತ? ಕಾನ್ಸ್ಟೇಬಲ್ಸ್, ಆ ಹುಡುಗಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಒಂದ್ ನಿಮಿಷ. ಎಸ್ ಐ ಅವ್ರೆ, ಒಬ್ಬಳು ಹುಡುಗಿನ ಹೀಗೆ ಸಂಶಯದ ಮೇಲೆ ಅರೆಸ್ಟ್ ಮಾಡೋದು ಸರಿಯಲ್ಲ. ಇದು ನಮ್ಮ ಪರ್ಸನಲ್ ಸಮಸ್ಯೆ ಮಾತ್ರ ಅಲ್ಲ, ನಮ್ಮ ಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ ಕೂಡ. ಸರಿ ಸರ್, ಒಂದ್ ಕೆಲ್ಸ ಮಾಡ್ತೀನಿ. ನಿಮ್ಮೇಲಿರೋ ಗೌರವಕ್ಕೆ ಸದ್ಯಕ್ಕೆ ಅವ್ರ ಹತ್ರ ಒಂದ್ ಸೈನ್ ಮಾಡಿಸ್ಕೋತೀವಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಆ ಹುಡುಗಿನ ಕೋರ್ಟಿಗೆ ಕರ್ಕೊಂಬನ್ನಿ. ಈ ಕೇಸ್ ಹಿಯರಿಂಗ್ ಕೇಳಿದ್ಮೇಲೆ ಜಡ್ಜ್ ಅವರೇ ತೀರ್ಪು ಕೊಡ್ತಾರೆ. ಏನಮ್ಮ, ನಂಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಹೇಳಿದ್ರು, ನೀವ್ ಮಾತ್ರ ಕೋರ್ಟು ತೀರ್ಪು ಅಂತಿದ್ದೀರಾ. ಅವ್ನ್ ಯಾರು ನನಗ್ ಗೊತ್ತಿಲ್ಲ. ನಾನು ಯಾವತ್ತೂ ಅವನನ್ನ ನೋಡೇ ಇಲ್ಲ. ಕೋರ್ಟೇ ಅಲ್ಲ, ನೇಣ್ ಗಂಬಕ್ಕೆ ನನ್ನ ಏರ್ಸಿದ್ರು ನಾನು ಇದನ್ನೇ ಹೇಳೋದು. ದಯವಿಟ್ಟು ನನ್ನ ನಂಬಿ ಪೊಲೀಸ್ ಅಮ್ಮ. ನಂಬಿಸ್ಬೇಕಾಗಿರೋದು ನಿರೂಪಿಸ್ಬೇಕಾಗಿರೋದು ನನಗಲ್ಲಮ್ಮ, ನಾಳೆ ಕೋರ್ಟಲ್ಲಿ. ಸರ್, ನಿಮ್ ಮೇಲೆ ಮೇಡಮ್ ಮೇಲೆ ಇರೋ ಗೌರವಕ್ಕೆ ಅರೆಸ್ಟ್ ಮಾಡದೆ ಹೋಗ್ತಿದೀವಿ. ಯಾರಾದ್ರೂ ಒಬ್ರು ಅವರನ್ನ ನಾಳೆ ಕೋರ್ಟ್ಗೆ ಕರ್ಕೊಂಡು ಬನ್ನಿ. ಅವಶ್ಯಕತೆ ಇದ್ರೆ ಲಾಯರ್ ಹತ್ರ ಮಾತಾಡಿ ಈ ಕೇಸಲ್ಲಿ ಹುಡುಗಿ ಪರವಾಗಿ ವಾದ ಮಾಡೋದಕ್ಕೆ ಹೇಳಿ. ಸೈನ್ ಮಾಡಮ್ಮ. ಸರಸು ಏನಾದ್ರೂ ಸೈನ್ ಹಾಕಿದ್ರೆ ಎಲ್ಲ ಸರ್ವನಾಶ ಆಗಿ ಹೋಗುತ್ತೆ. ಮಾಡಮ್ಮ. ಸೈನ್ ಹಾಕಮ್ಮ. ಎಸ್ ಐ ಅವರು, ನಮ್ಮಲ್ಲಿ ನಿಮ್ಗೆ ನಂಬಿಕೆ ಇದೆಯಲ್ವಾ? ಸೈನ್ಗಿನೇನು ಬೇಡ ಬಿಡಿ, ನಾವೇ ಜೊತೆಲಿದ್ದು ಕಳಿಸ್ಕೊಡ್ತೀವಿ. ಈ ಹುಡುಗಿ ಜೀವನಕ್ಕೆ ಈ ಥರ ಪೇಪರ್ಸ್ ಮೇಲೆ ಸೈನ್ ಮಾಡೋದ್ರಿಂದ ತೊಂದರೆ ಆಗಬಾರ್ದು. ಸರಿ ಸರ್, ನಾವೇನು ಹೊರಡ್ತೀವಿ ಮೇಡಮ್. ಅಮ್ಮೋರೆ, ಆ ಶ್ಯಾಮಲಮ್ಮ ಪೊಲೀಸ್ ಅಮ್ಮ ಹೇಳ್ತಿರೋ ಮಾತುಗಳು ಯಾವುದು ನಿಜ ಅಲ್ಲಮ್ಮ. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ನಡೆದ ಘಟನೆ ನಿಜನೋ ಸುಳ್ಳು, ಅದು ಪಾಪನೋ ಪುಣ್ಯನೋ, ಅದನ್ನು ಹೇಳಬೇಕಾಗಿರೋದು ನಾನಲ್ಲ, ನಾಳೆ ಕೋರ್ಟಲ್ಲಿ ಜಡ್ಜ್. ವಾಣಿ, ಒಂದು ವಿಷಯ ನೀನ್ ನೆನ್ಪಿಟ್ಕೊ. ನೀನ್ ಹೇಳ್ತಿರೋ ಹಾಗೆ ಅವನ ಜೊತೆ ನಿನ್ನ ಮದ್ವೆ ಆಗಿಲ್ಲ ಅನ್ನೋದೇನಾದ್ರೂ ಪ್ರೂವ್ ಆದ್ರೆ ನೀನ್ ಈ ಮನೇಲಿ ಇರಬಹುದು.
ಆದ್ರೆ ರಹಸ್ಯವಾಗಿ ಮದುವೆ ಮಾಡ್ಕೊಂಡು ಒಬ್ರಿಗೆ ಮೋಸ ಮಾಡಿದ್ದೇ ಆದ್ರೆ ನೀನು ಹೇಳಿದ ಸುಳ್ಳು ಅಂತ ನನಗೇನಾದ್ರೂ ಗೊತ್ತಾದ್ರೆ ಅದಕ್ಕೆ ಸಿಗೋ ಶಿಕ್ಷೆ ಒಂದೇ. 6 ತಿಂಗಳು ಸಂಬಳ ಕೊಟ್ಟು ಮನೆಯಿಂದ ಹೊರಗೆ ಹಾಕ್ತೀನಿ. ಏನೇ ಈ ಕರ್ಮ ನಮ್ಗೆ? ನೀನ್ ಮಾಡಿರೋ ಪಾಪಕ್ಕೆ ಶಿಕ್ಷೆ ನಮಗಾಗೋ ಹಾಗಿದೆ. ಈ ಗೋಳು ನಿಲ್ಸಿ ನಿಜ ಒಪ್ಕೊಂಡ್ರೆ ಶಿಕ್ಷೆ ಆದ್ರೂ ಕಡಿಮೆ ಆಗತ್ತಲ್ಲ. ಹಾಗಲ್ಲಮ್ಮ, ಮಾಡ್ದೇ ಇರೋ ತಪ್ಪನ್ನ ಹೇಗಮ್ಮ ಒಪ್ಕೊಳ್ಳೋದು? ಅಬ್ಬಾ, ಬಂದ್ಬಿಟ್ಲು ಇಲ್ಲಿ ಧರ್ಮದೇವತೆ. ಕಣ್ಣು ಮುಂದೆ ಆಧಾರ ಇದ್ಮೇಲೂ ಇಷ್ಟು ಜೋರಾಗಿ ವಾದ ಮಾಡ್ತೀಯಲ್ಲ, ನೀನ್ ಮನುಷ್ಯಳೇನೆ? ಕಾತ್ಯಾಯಿನಿ, ಇನ್ ಸಾಕ್ ನಿಲ್ಸು. ನಿಜಾನೋ ಸುಳ್ಳು ಅಂತ ಗೊತ್ತಿಲ್ದೆ ಯಾಕೆ ಸುಮ್ನೆ ಆರೋಪ ಮಾಡ್ತಾ ಇದ್ಯಾ? ನಾನ್ ಇಲ್ದೇ ಇರೋದನ್ನ ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ ಅಣ್ಣ. ಆ SI ತಂದಿರೋ ಆಧಾರಗಳನ್ನ ನೋಡಿದ್ಮೇಲೆನೆ ಮಾತಾಡ್ತಾ ಇದ್ದೀನಿ. ಕಂಪ್ಯೂಟರ್ ಕಾಲ ಇದು. ಆಧಾರ ಹುಡ್ಸೋದು ಕ್ಷಣದ ಕೆಲ್ಸ. ಅದ್ನೇ ಆಧಾರ ಮಾಡ್ಕೊಂಡು ಮಾತಾಡ್ಬಾರ್ದು. ಅಷ್ಟೇ ಬಿಡಿ. ಇವಳು ಇಷ್ಟೆಲ್ಲ ಮಾಡಿದ್ರು ಇವಳನ್ನ ನೆತ್ತಿ ಮೇಲೆ ಇಟ್ಕೋತೀರಾ ನೀವು. ಯಾವತ್ತೋ ಒಂದಿನ ಖಂಡಿತ ತಲೆ ತಗ್ಸೋ ಹಾಗೆ ಮಾಡ್ತಾಳೆ. ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತಾಳೆ. ಕನಿಷ್ಠ ಆಗ್ಲಾದ್ರೂ ಇವಳು ಬುದ್ಧಿ ಗೊತ್ತಾದ್ರೆ ಸಾಕು ಅಣ್ಣ. ಅಮ್ಮ ಸರ್ಸು, ನೊಂದ್ಕೋಬೇಡಮ್ಮ. ಯಾರೇನೇ ಅಂದ್ರು ನಮ್ ಸರ್ಸು ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿನ್ ಕಣ್ ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋ ಮನುಷ್ಯ ಕಣಮ್ಮ ನಾನು. ಸುಳ್ಳು ಯಾವುದು ನಿಜ ಯಾವುದು ಅಷ್ಟು ಗೊತ್ತಾಗಲ್ವ ನಂಗೆ. ಅಳ್ಬೇಡ ಸರ್ಸು, ನಿಂಗೆ ಅಂತ ನಾವೆಲ್ಲ ಇದೀವಿ. ಯಾವಾಗ್ಲೂ ಸಪೋರ್ಟ್ ಆಗಿರ್ತೀವಿ. ಸರ್ಸು, ಅವನೊಬ್ಬ ಫ್ರಾಡ್ ಅನ್ಸುತ್ತೆ. ಇಲ್ದಿದ್ರೆ ನಿನ್ನ ಡೈರೆಕ್ಟ್ ಆಗಿ ಮನೆಗೆ ಬಂದು ಮೀಟ್ ಮಾಡ್ದೆ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಹಾಕಿ ಕೊಡ್ತಾನೆ. ಸರಸು, ಏನೂ ಆಗಲ್ಲ. ನಿನ್ನ ಮೇಲೆ ಯಾವ ಅಪರಾಧನೂ ಇಲ್ಲ ಅಂತ ನಿರೂಪಿಸೋ ದಿನಾನೇ ನೀನ್ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಈ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿದೆ. ಏನ್ ಮಾತಾಡ್ತಿದ್ದೀರಾ ನೀವು? ಈ ಫೋಟೋದಲ್ಲಿರೋ ವ್ಯಕ್ತಿ ಸ್ವತಃ ವಾಣಿ ಅವ್ರ ಗಂಡನ ಹತ್ರನೇ ನಾನು ಇದನ್ನ ತಗೊಂಡೆ. ಇವ್ರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಆ ವ್ಯಕ್ತಿ ಹತ್ರ ಈ ಹುಡುಗಿನೇ ಅವನ ಹೆಂಡತಿ ಅನ್ನೋದಕ್ಕೆ ಎಲ್ಲ ಸಾಕ್ಷಿ ಇದೆ. ಅದಕ್ಕೆ ಕೇಸ್ ಫೈಲ್ ಮಾಡಿ ಈ ಹುಡುಗಿನ ಅರೆಸ್ಟ್ ಮಾಡಕ್ ಬಂದಿದ್ದು. ಸರ್ಸು, ಅಳ್ಬೇಡ ಸರ್ಸು. ಆ ಶ್ಯಾಮಲಾಗೆ ನಿನ್ ಮೇಲೆ ಕೋಪ ಇದೆ. ಆ ಕೋಪದಿಂದಾನೇ ನಿನ್ ಮೇಲೆ ಈ ರೀತಿ ಸುಳ್ಳುಗಳನ್ನು ಹುಟ್ಟಿಸ್ತಾ ಇದ್ದಾಳೆ. ಅದೆಲ್ಲ ನಿಜ ಅಲ್ಲ ಅಂತ ನನಗೂ ಕೂಡ ಗೊತ್ತು. ಸರ್ಸು, ನೀನ್ ನೊಂದ್ಕೋಬೇಡ ಸರ್ಸು. ನೋವಲ್ಲ ರಾಹುಲ್ ಅವರೇ, ಕೋಪ. ನಾನ್ ಮಾಡದೇ ಇರೋ ತಪ್ಪಿಗೆ ನಾನ್ ಯಾಕೆ ಆರೋಪ ಹೊತ್ಕೋಬೇಕು? ನಿಶ್ಚಿತಾರ್ಥ ನಿಂತು ಹೋಯ್ತು ಅಂತ ಖಂಡಿತ ಶ್ಯಾಮಲ ಅವರೇ ಇದೆಲ್ಲ ಮಾಡ್ತಿರೋದು. ನಿಜ ಗೆದ್ದೆ ಗೆಲ್ಲುತ್ತೆ ಸರ್ಸು. ನೀನು ನಿಜ,
ನಿನ್ನ ಮಾತುಗಳು ನಿಜ, ಎಲ್ಲ ನಿಜಾನೇ. ಇಂಥ ಗಾಳಿ ಸುದ್ದಿಗಳು ಯಾವುದು ನಿನ್ನ ಕಾಲಿನ ಉಗುರಿಗೂ ಸಮ ಅಲ್ಲ. ನೀನು ಧೈರ್ಯವಾಗಿರು ಸರ್ಸು. ನಿನ್ ರಾಹುಲ್ ಯಾವತ್ತಿಗೂ ನಿನ್ ಜೊತೆಲೇ ಇರ್ತಾನೆ. ಅರ್ಥ ಆಯ್ತಾ? ನಂಗೆ ಗೊತ್ತು ರಾಹುಲ್ ಅವರೇ, ಆದ್ರೆ ನಾನು ಈ ಮನೇಲಿರೋದ್ರಿಂದ ನನ್ನ ಜೊತೆಗೆ ನಿಮ್ಗೂ ಕೂಡ ಸಮಸ್ಯೆ ಆಗ್ತಿರೋದು ತುಂಬಾ ನೋವಾಗ್ತಿದೆ. ನನ್ನ ಸಂತೋಷ ನೀನೇ ಆಗಿರುವಾಗ ನಿನ್ನ ಸಮಸ್ಯೆಯಲ್ಲಿ ಒಂಟಿಯಾಗಿ ಹೇಗ್ ಬಿಡ್ಲಿ ಸರ್ಸು? ಯಾವತ್ತೂ ಹಾಗೆಲ್ಲ ಯೋಚನೆ ಮಾಡಬೇಡ. ಬಾಯ್ಲಿ. ಅಲ್ಲೋಡು, ಆ ಮನೆಗೆ ಅಡಿಪಾಯ ಹಾಕಿದ್ದು, ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಟ್ಟಿದ್ದು ನಿಮ್ಮ ಕುಟುಂಬನೇ ಸರ್ಸು. ಡ್ಯಾಡ್ಗೆ ನಿಮ್ಮ ಕುಟುಂಬದ ಮೇಲೆ ಸ್ನೇಹ ಬಂಧ, ಅಭಿಮಾನ ಇದ್ರೆ ನಂದು ನಿನಗೆ ತಾಳಿ ಕಟ್ಟಿರೋ ಬಂಧ, ಬಾಧ್ಯತೆ. ಯಾರೋ ಏನೋ ಹೇಳಿದ್ರು ಅಂತ ನನಗೆ ಗೊತ್ತಿರೋ ಸರ್ಸು ಸುಳ್ಳಾಗಲ್ಲ. ನಿನ್ನ ಮೇಲೆ ನನಗಿರೋ ನಂಬಿಕೆನೂ ಕೂಡ ದೂರ ಆಗಲ್ಲ. ನಾನು ನಿಮ್ಗೆ ಸರ್ಸು ಆಗಿ ಗೊತ್ತು ರಾಹುಲ್ ಅವರೇ, ಆದ್ರೆ ವಾಗ್ದೇವಮ್ಮನ ದೃಷ್ಟಿಲಿ ನಾನೊಬ್ಳು ಕೆಲಸದವಳು. ನಡೆದಿದ್ದು ನಿಜ ಅಲ್ಲ ಅಂತ ನಿಮ್ ಹತ್ರ ವಾದ ಮಾಡ್ಬೋದು, ಆದ್ರೆ ವಾಗ್ದೇವಮ್ಮನ್ ಮುಂದೆ ಕಣ್ಣೆತ್ತಿ ನೋಡಕ್ಕಾಗಲ್ಲ, ಧ್ವನಿ ಎತ್ತಿ ಮಾತಾಡಕ್ಕಾಗಲ್ಲ. ನಿಜಾನೇ, ಮೇಡಮ್ಗೆ ನಿನ್ ಬಗ್ಗೆ ಗೊತ್ತಿಲ್ಲ. ಹಾಗಂತ ಇವತ್ತು ಶ್ಯಾಮಲಾ ಹೇಳಿದ ಮಾತುಗಳನ್ನ ಕುರುಡಾಗಿ ನಂಬಲಿಲ್ವಲ್ಲ?